ನಮಸ್ತೆ ಸ್ನೇಹಿತರೆ, ಇವತ್ತು ಒಂದು ವಿಶೇಷ ದಿನ. ಇವತ್ತು ಬಸವನ ಜಯಂತಿ. ನಮ್ಮ ತಂಡದಿಂದ ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. ವಿಶೇಷ ದಿನದಂದು ನಾವು ಒಂದು ಸಾಂಪ್ರದಾಯಿಕ ಅಡಿಗೆಯನ್ನು ಮಾಡಲು ಹೊರಟಿದ್ದೇವೆ. ಅಮ್ಮ, ಮಾಡ್ಲಿಕ್ಕೆ ನೀವು ರೆಡಿನಾ? ನಾವು ರೆಡಿ. ಮಾಡ್ಲಿಕ್ಕೆ ಇವ್ರು ರೆಡಿ, ನೋಡ್ಲಿಕ್ಕೆ ನೀವು ರೆಡಿ ಆಗಿದ್ರೆ ಬನ್ನಿ ಹೋಗೋಣ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಪೂರ್ಣಿಮಾ, ಬಸವನ ಜಯಂತಿಗೆ ಅಕ್ಷಯ ತೃತೀಯ ಐತಲ್ಲ, ಏನಾರ ತಗೋಬೇಕು ಬಂಗಾರ ಅಂತ ಪ್ಲಾನ್ ಮಾಡ್ಕೊಂಡಿದೀಯಾ? ಅಕ್ಷಯ ತೃತೀಯ ಅಂತ ಹೇಳಿ ಬಂಗಾರ ಎಲ್ಲರೂ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತಾರೆ. ಆದ್ರೆ ಈ ರೇಟಲ್ಲಿ ಏನ್ ತಗೊಳಕಾಗುತ್ತೆ ಆಶಾ? ಹೌದು, ನೀನೇನು ಹೇಳೋದು ನಿಜಾನೇ. ಏನ್ ಮಾಡೋದು, ನಾವು ಸುಮ್ನೆ ಬಸವನ ಜಯಂತಿ ಪ್ರಯುಕ್ತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಎಲ್ಲ ಅಕ್ಷಯ ಹೆಂಗೆ ಪಾತ್ರೆ ಉಕ್ಕಿ ಹರಿಯುತ್ತೆ ಅದೇ ತರ ನಮ್ಮ ಮನೇಲಿ ನವಧಾನ್ಯಗಳು, ನೆಮ್ಮದಿ, ಶಾಂತಿ, ಹಣಕಾಸು, ಆರೋಗ್ಯ ಎಲ್ಲ ಉಕ್ಕಿ ಹರಿಲಿ ಅಂತ ಬೇಡ್ಕೋಣ, ಆಯ್ತಾ? ಈಗ ತೊಳ್ಕೊಳ್ಳೋಣ. ಬೆಂದೈತೆ. ಪೂರ್ಣಿಮಾ, ಇವಾಗ ಫಸ್ಟ್ ನಾವು ಗೋಧಿ ಹುಗ್ಗಿ ಮಾಡಕ್ಕೆ ನೀರಿಡೋಣ ಬಿಸಿ ನೀರಿಗ. ಈ ಕಡೆ ಒಂದು ಒಲಿ ಖಾಲಿ ಐತಿ, ಅನ್ನಕ್ಕೂ ಇಟ್ಬಿಡೋಣ. ಆಯ್ತು ಪೂರ್ಣಿಮಾ, ನೀರ ನೀರ್ ಕುದೀತಾ ಇರ್ಲಿ. ನೆನೆಸಿರೋ ಗೋಧಿ ನುಚ್ಚು ಕರ್ಗ ಬಿಡ್ತೈತದು ಅಕ್ಕಿ. ಬೇಡ ಬಿಡಿ, ಆಮೇಲೆ ಅದಿಷ್ಟೊತ್ತು ಹೆಚ್ಚದು. ಅವ್ನು 3-5 ರುಚಿಗೆ ತಕ್ಕಷ್ಟು ಉಪ್ಪು. ಒಣ ಶುಂಠಿ ಪುಡಿ, ಉತ್ತುತ್ತಿ, ಗೋಡಂಬಿ, ಕರಿ, ತುಪ್ಪ,
ಸಾರಿಗೆ ತೊಗರಿಬೇಳೆ, ಕ್ಯಾರೆಟ್, ಕಾಯಿ, ಆಲೂಗಡ್ಡೆ, ನುಗ್ಗೆಕಾಯಿ, ಖಾರದ ಪುಡಿ, ಸಾಂಬಾರ್ ಪುಡಿ, ಅರಿಶಿಣದ ಪುಡಿ. ಆಶಾ ಪೂರ್ಣಿಮಾ ಅದ್ ಹೋಗಿ ಮಸಾಲಿನ ಗ್ರೈಂಡರ್ಗೆ ಹಾಕೊಂಬರ್ರಿ. ಹಾ ಸರಿ. ಮಸಾಲೆ, ಎಣ್ಣೆ, ಸಾಸಿವೆ, ಸಾರಿಗೆ ಒಗ್ಗರಣೆ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ, ಬಸವನ ಜಯಂತಿ ಹಬ್ಬದ ಪ್ರಯುಕ್ತ ಗೋಧಿ ಹುಗ್ಗಿಯು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಸ್ವೀಟು ಎಲ್ಲ ಕರೆಕ್ಟ್ ಆಗಿದೆ, ತುಂಬಾ ಟೇಸ್ಟಿ ಇದೆ. ಹಾಗೆ ಬೇಳೆ ಸಾರು, ತರಕಾರಿ ಬೇಳೆ ಸಾರು, ಅನ್ನ ಹೇಗಿದೆ ಅಂತ ನೋಡೋಣ. ಕರೆಕ್ಟ್ ಇದೆಲ್ಲ, ತುಂಬಾ ರುಚಿಯಾಗಿದೆ. ವಾ ಸೂಪರ್. ಬಸವಣ್ಣನವರ ತತ್ವದಂತೆ ನಾವು ನಮ್ಮ ಕಾಯಕವನ್ನು ತುಂಬಾ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನಮ್ಮ ಹೆಸರು ಮಾಲ್ತೇಶ್ ಅಂತ, ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ನಾವಿಲ್ಲಿ 112 ಕರ್ತವ್ಯ ನಿರ್ವಹಿಸಿದ್ರೆ ಇದೊಂದು ಸಾಧನಾ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಅಂತಂದು ಇವರು ಮೇಡಮರ್ ಪುಷ್ಪ ಮೇಡಮರ್ ಅಂತಂದು ಇವರು ನಮಗೆ ಪೊಲೀಸಿಗೆ ಭಾಳಷ್ಟು ಹೆಲ್ಪ್ ಆಗ್ತಿದ್ರು. ಈಗ ನನಗೆ ದಾವಣಗೆರೆ ಅಮ್ಮನ ಕೈ ರುಚಿ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಅವರೊಂದು ಭಾಳ ಸ್ವಾದಕರವಾದ ಅಡುಗೆಯನ್ನು ಮಾಡಿ ಬಡವರು ಬಗ್ಗರನ್ನು ಹುಡುಕಿ ಈಗ ಊಟ ಕೊಡೋದು ಅದು ಇದು ಮಾಡ್ತಾಯಿದ್ರು. ಇದನ್ನು ನೋಡಿ ಅವ್ರ ರುಚಿನ ನಾನು ಅನುಭವಿಸಿದಾಗ ಇವರಿಗೆ ನಾನು ಒಂದು ವೃದ್ಧಾಶ್ರಮ ಇದೆ, ಅನಾಥರು, ಆಮೇಲೆ ಅಂಗವಿಕಲರು, ವಯಸ್ಸಾದವರು, ಇವರಿಗೆಲ್ಲ ಒಂದು ಊಟನ ನಿಮ್ಮ ಕೈ ರುಚಿ ಕೊಡ್ರಿ, ಇದು ಮಾಡಿರಿ ಅಂತ ಹೇಳಿದಾಗ ಇವರು ಮನವಿ ಮಾಡ್ಕೊಂಡಾಗ ಇವರೆಲ್ಲ ಒಪ್ಪಿದ್ದಾರೆ. ಒಪ್ಪಿದ ಮೇಲೆ ಕರ್ಕೊಬಂದಿವಿ, ಮೇಡಮರ್ನ ಪರಿಚಯ ಮಾಡಿಸಿದ್ದೀವಿ. ಇವ್ರ ಕೈ ರುಚಿನ ಅವರು ಅನುಭವಿಸ್ಲಿ ಅಂತ ಅಷ್ಟೇ ಉದ್ದೇಶ. ಎಲ್ಲ ಗ್ರಾಮಾಂತರ ಸ್ಟೇಷನಿಂದ ಆಗಿರ್ಬೋದು ಅಥವಾ ಸಿಟಿ ವ್ಯಾಪ್ತಿ ಆಗಿರ್ಬೋದು ಎಲ್ಲ ಸ್ಟೇಷನಿಂದನೂ ಕೂಡ ನಮ್ಮ ಆಶ್ರಮಕ್ಕೆ ಕಳಿಸ್ಕೊಡೋ ಒಂದು ಕೆಲಸವನ್ನು ಪೊಲೀಸ್ ಸಿಬ್ಬಂದಿ ವರ್ಗದವರು ಮಾಡ್ತಾರೆ. ಅದರಲ್ಲೂ ಕೂಡ ಯಥೇಚ್ಛವಾಗಿ ಅವರು ಸುಮಾರು ಜನನ ಆಶ್ರಮಕ್ಕೆ ತಂದು ಬಿಡೋ ಮುಖಾಂತರವಾಗಿ ಅವ್ರಿಗೂ ಕೂಡ ಒಂದು ಆಸರೆ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಧನಾಶ್ರಮಕ್ಕೆ ತಂದು ಬಿಡೋದ್ರ ಜೊತೆಗೆ ಇವತ್ತು ಅಮ್ಮನ ಕೈ ರುಚಿ ಅಂತೇಳಿ ಆಶಾ ಅವರು ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಅದರ ಮುಖಾಂತರವಾಗಿ ಹಸಿದವರಿಗೆ ಅನ್ನ ಆಗಿರ್ಬೋದು ಅಥವಾ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಅವರ ಕೈ ರುಚಿಯ ಜೊತೆನಲ್ಲಿ ಹಸುವನ್ನ ನೀಗಿಸುವಂಥ ಕೆಲಸವನ್ನು ಕೂಡ ಇಡೀ ತಂಡ ಮಾಡ್ತಾ ಇದೆ. ಆಶಾ ಅವರಿಗೆ ಧನ್ಯವಾದ, ಒಳ್ಳೆಯದಾಗಲಿ. ಇದೇ ರೀತಿ ತಮ್ಮ ಸೇವೆ ನಿರಂತರವಾಗಿರಲಿ. ಜೊತೆಗೆ ತಾವೇನು ಇವತ್ತು ಅಮ್ಮನ ಕೈ ರುಚಿಯನ್ನು ಒಂದು ಅಡುಗೆನ ಮಾಡ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥವ್ರೆಲ್ಲರಿಗೂ ಕೂಡ ಬಳಸಲಿಕ್ಕೆ ಬಂದಿದ್ದೀರಿ. ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇದೇ ರೀತಿ ನಿಮ್ಮಗಳ ಸೇವೆ ಇನ್ನು ಯಥೇಚ್ಛವಾಗಿ ಆಗಲಿ ಅಂತೇಳಿ ಇವರುಗಳ ಆಶೀರ್ವಾದ ಸದಾಕಾಲ ನಿಮ್ಮ ಕುಟುಂಬ ವರ್ಗಕ್ಕೆ ಇರಲಿ. ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಲಿ.
ಬೇಕಾದಷ್ಟು ಇರ್ಸ್ಕೊಳಮ್ಮ. ಆ ಕಡೆ ಬೇಕಾದ್ರೆ ಮತ್ತೆ ಇಸ್ಕೊಳಪ್ಪ ಮತ್ತೆ ಬಂದು ಆಮೇಲೆ ನಮಗೆ